ನಮಸ್ತೆ ನನ್ನ ಪ್ರಿಯ ಬಾಂಧವರೇ, ನಮ್ಮ ಪದ್ಮಾವತಿ ಚಾನಲ್ಗೆ ಸ್ವಾಗತ. ಬಾಂಧವರೇ, ಇವತ್ತು ನಾವು ಸಾಕಷ್ಟು ಜನ ಕೇಳ್ತಾ ಇರ್ತೀರ, ಸಾಲ ಮಾಡ್ಕೊಂಬಿಟ್ಟಿದ್ದೀವಿ, ಕಷ್ಟದಲ್ಲಿದ್ದೀವಿ, ಏನು ಮಾಡೋದು ಆಗ್ತಾಯಿಲ್ಲ, ಯಾವುದಾದ್ರು ಒಂದು ಪರಿಹಾರಕ್ಕೆ ನೋಡಿ. ನಾವು ಯಾವುದೋ ಒಂದು ಇಸ್ಪೀಟ ಅಥವಾ ಜೂಜು ಹಾಡೋದ್ರಲ್ಲಿ ಸ್ವಲ್ಪ ತೊಗೋಬೇಕು ಅಂದ್ಕೊಂಡಿದ್ದೀವಿ, ಅಥವಾ ಹಾಡಿದ್ರೆ ನಮ್ಮ ಕಷ್ಟಗಳು ಪರಿಹಾರ ಆಗುತ್ತೆ ಅಂಥದ್ದು ಯಾವ್ದಾನ ಇದ್ದರೆ ಕೊಡಿ, ಅಥವಾ ನೀವು ಮಾಡಿಕೊಡಿ ಅಂತ. ನಾನು ಮಾಡಿಕೊಡ್ಲಿಕ್ಕೆ ನನಗೂ ಸಾಕಷ್ಟು ಕೆಲಸಗಳು, ಅದನ್ನು ನಿಮಗೆ ನೀವೇ ಮಾಡ್ಕೊಳ್ಳಿ. ಇದನ್ನು ಸಿದ್ಧಿ ಮಾಡ್ಕೊಂಡು ಮಾಡಿದಾಗ ನಿಮ್ಗೆ ಒಳ್ಳೆ ಕೆಲಸಗಳು ಇದನ್ನು ಸಿದ್ಧಿ ಆಗ್ತವೆ. ಇದನ್ನು ಯಾವುದಾದ್ರು ಈ ಮೊದಲು ನೀವು ಇದಕ್ಕೆ ಮಂತ್ರನ ಪ್ರತಿ ಬೆಳಗಿನ ಜಾವದಲ್ಲಿ ನೀವು ಪಠಣೆ ಮಾಡಬೇಕು. ಬೆಳಗಿನ ಹೊತ್ತು ಇದನ್ನು ದಿನಕ್ಕೆ ಸರಾಸರಿ ಅಂತಂದ್ರೂ ಒಂದು 108 ಸಾರಿ ಆದರೂ ಇದನ್ನು ಹೇಳಬೇಕಾಗುತ್ತೆ. ಆಮೇಲೆ ಇದನ್ನು ಸಿದ್ಧಿ ಮಾಡಿ ಇಟ್ಕೊಂಡು, ಅಥವಾ ನಿಮಗೆ ಸೂರ್ಯಗ್ರಹಣನೋ ಅಥವಾ ಚಂದ್ರಗ್ರಹಣ ಅಥವಾ ಅಮಾವಾಸ್ಯೆ ಇಂಥಲ್ಲಿ ಬಂದಾಗ ನೀರಿನಲ್ಲಿ ಕೂತ್ಕೊಂಡು, ನೀವು ನೀರಿನಲ್ಲಿ ನಿಂತ್ಕೊಂಡು ಈ ಒಂದು ಮಂತ್ರ ಹೇಳ್ಕೊಳ್ಳೋದ್ರಿಂದ ಸಿದ್ಧಿ ಆಗುತ್ತೆ. ಸಿದ್ಧಿ ಆದ ನಂತರ ಏನು ಮಾಡಬೇಕು, ಪ್ರತಿದಿನ ಒಂದೊಂದು ಚೆಂಬಿಗೆ ನೀರು, ಒಂದೊಂದು ಚೊಂಬು ನೀರು ತಗೋಬೇಕು. ಅಂದರೆ ಆ ಗಿಡ, ಎತ್ತಿನ ನ್ಯಾಲಿಗೆ ಗಿಡ ಸಾಕಷ್ಟು ನೀವು ನೋಡಿರ್ತೀರಿ, ಎತ್ತಿನ ನ್ಯಾಲಿಗೆಗಳು ಅಂತ. ವಿಷ್ಣುಕ್ರಾಂತಿ ಥರನೇ ಬರುತ್ತೆ ಅದು. ಅಂದರೆ ಸ್ವಲ್ಪ ರೋಮದಿಂದ ಕೂಡಿರುತ್ತೆ, ಅದು ಸ್ವಲ್ಪ ಜುಂಗಾಗಿರುತ್ತೆ. ಹಾಗಾಗಿ ಅದನ್ನು ನೀವು ನೋಡ್ಕೋಬೇಕು. ಆ ಗಿಡ ಎಲ್ಲಿದೆಯೋ ಮೊದಲು ನೋಡ್ಕೋಬೇಕು. ಅಲ್ಲಿ ನಂತರ ಆ ಒಂದು ಬುಡನ ಕ್ಲೀನ್ ಮಾಡಬೇಕು. ಅಂದರೆ ಆ ಜಾಗದಲ್ಲೆಲ್ಲ ಶುದ್ಧ ಮಾಡಬೇಕು. ಶುದ್ಧ ಆದಮೇಲೆ ಅಲ್ಲಿ ನೀರು ಹಾಕಿ ಅದನ್ನು ಶುದ್ಧವಾಗಿಟ್ಕೊಂಡು ಈ ಮಂತ್ರನ ನೀವು ಕೂತ್ಕೊಂಡು, ಇಲ್ಲ ಅದ್ರ ಮುಂದೆ ಕೂತ್ಕೊಂಡು ಹೇಳಿದ್ರು ಒಳ್ಳೆಯದೇ, ಅಥವಾ ನೀರು ತೊಗೊಂಡೋಗಿ ಅಲ್ಲಿ ಈ ಮಂತ್ರ ಹೇಳ್ಕೊಂಡು ಇದನ್ನು ಹಾಕಿದ್ರೂ ಪರವಾಗಿಲ್ಲ. ಪ್ರತಿದಿನ ಇದನ್ನು ಒಂದೊಂದು ಚೆಂಬು ನೀರನ್ನ, ಅಥವಾ ತಂಬಿಗೆ ಅಂತ ಹೇಳ್ತೀರಾ ಅಥವಾ ಚೆಂಬು ಅಂತ ಹೇಳ್ತಿರೋ, ಅದರ ನೀರು ಎತ್ಕೊಂಡೋಗಿ ಈ ಮಂತ್ರನ ಹೇಳ್ಕೊಂಡು ಆ ಗಿಡಕ್ಕೆ ನೀರು ಹಾಕ್ಬಿಟ್ಟು ಬರ್ತಾ ಇರಬೇಕು. ಇದೇ ರೀತಿ ನೀವು ದಿನಂಪ್ರತಿ ಮಾಡ್ತಾಯಿದ್ರೆ 11 ದಿವಸ ಇದನ್ನು ಸಾಧನೆ ಮಾಡಬೇಕು. 11 ದಿವಸದ ತನಕ ಈ ಗಿಡಕ್ಕೆ ಇದೇ ರೀತಿ ನೀರು ಹಾಕ್ತಾ ಇರಬೇಕು. ನೀರು ಹಾಕಿ ಕೊನೆಯ ದಿವಸ ಆ ಗಿಡನ ಪೂರ್ತಿ ಆ ಒಂದು ಬೇರು ಮಟ್ಟ ಪೂರ್ತಿ ಕಿತ್ಕೊಂಡ್ಬರ್ಬೇಕು. ಕಿತ್ಕೊಂಡು ಬಂದು ಆ ಗಿಡದಲ್ಲಿರೋವಂಥ ಎಲ್ಲ ರೀತಿ, ಅಂದರೆ ಆ ಎಲೆ ಒಂದು ರೀತಿ ಬೇರೆ ಮಾಡಬೇಕು, ಕಡ್ಡಿಗಳನ್ನ ಬೇರೆ ಇಟ್ಕೋಬೇಕು, ಅದು ಕಾಯಿ ಹೂವು ಏನಾದ್ರು ಬಿಟ್ಟು ಅದು ಸಪ್ರೇಟ್ ಮಾಡ್ಕೋಬೇಕು. ಎಲ್ಲ ಸಪ್ರೇಟ್ ಮಾಡಿಕೊಂಡು ಸಣ್ಣದಾಗಿ ಅದನ್ನು ಮುರಿದಿಟ್ಕೋಬೇಕು. ಮುರಿದಿಟ್ಕೊಂಡು ನೀವು ಏನು ಒಂದು ಜೂಜಿನಲ್ಲಿ ಇಸ್ಪೇಟ್ ಆಟ ಅಂತ ಆಡ್ತಾ ಇರ್ತೀರ, ಅಥವಾ ಏನಪ್ಪ ನಮಗೆ ಯಾಕೋ ಸೋಲು ಆಗ್ತಾಯಿದೆ ಅಂತ ನಿಮ್ಮ ಮನಸ್ಸಿಗೆ ಬಂದ ತಕ್ಷಣ, ಆವಾಗ ಇದ್ರದ್ದು ಬೇರಾಗಲಿ ಅಥವಾ ಅದ್ರದ್ದು ಬೀಜ ಆಗಲಿ ಅಥವಾ ಎಲೆ ಆಗಲಿ ಯಾವುದೇ ಆಗಲಿ, ಅದ್ರದ್ದು ಏನು ಸಣ್ಣದಾಗಿ ಇಟ್ಟಿರ್ತಲ್ವ, ಆ ತಕ್ಷಣಕ್ಕೆ ಅದು ಯಾವುದೇ ಅದರ ಭಾಗ ಆಗಲಿ ನಿಮ್ಮ ನ್ಯಾಲ್ಗೆ ಕೆಳಭಾಗದಲ್ಲಿ ಇಟ್ಕೊಂಡು ಈ ಇಸ್ಪೀಟ್ ಆಟ ಆಡಿದಾಗ ನಿಮಗೆ ಅದರದ್ದು ಯಾವುದೇ ರೀತಿ ಸಮಸ್ಯೆ ಬರಲ್ಲ, ಸೋಲು ಅನ್ನೋದಿಲ್ಲ ಅಂತ ನಮ್ಮ ಇವರು ಹೇಳಿದ್ದಾರೆ. ಹಾಗಾಗಿ ಇದನ್ನು ಅಂದರೆ ಅದೇ ಕೆಲಸವಾಗಿ ಮಾಡೋಕ್ಕೆ ಹೋಗ್ಬೇಡ್ರಿ. ಸಾಕಷ್ಟು ಕಷ್ಟಗಳಿದೆ ಅಂತ ಇದನ್ನು ಜಾಸ್ತಿ ಹಣನ ಇದರೊಳಗೆ ನೀವು ಹಾಕಬಾರ್ದು. ಸ್ವಲ್ಪವಾಗಿ ಹಾಕಿ, ಅದು ಪರವಾಗಿಲ್ಲ ನಮಗೆ ಆಗ್ತಾಯಿದೆ ಅಂತಂದಾಗ ನೀವು ಮತ್ತೊಮ್ಮೆ ಹಾಡ್ಬೋದು. ಯಾಕೆ ನಮ್ಮ ಅನುಭವಕ್ಕೆ ಇದೆಲ್ಲ ಏನೂ ಇಲ್ಲ, ಇದು ಇದ್ದಂಥದ್ದು ಏನಿದೆಯೋ ಒಂದು ಗ್ರಂಥದಲ್ಲಿ ಅದನ್ನು ನಿಮಗೆ ಕೊಡ್ತಾ ಇದ್ದೀನಿ. ಯಾಕೆ ಕೇಳ್ತಾ ಇರ್ತೀರ, ಸಾಕಷ್ಟು ಈ ಥರ ಕಷ್ಟದಲ್ಲಿದ್ದೀವಿ, ಸಾಲ ಆಗೋಗ್ಬಿಟ್ಟಿದೆ ಅಂತ. ಇದನ್ನ ಸರಿಯಾದ ರೀತಿಯಲ್ಲಿ ಸಾಧನೆ ಮಾಡಿ 11 ದಿವಸದವರೆಗೆ ಈ ಮಂತ್ರ ಹೇಳ್ಕೊಂಡು ನೀವು ಒಂದು ತಂಬಿಯಲ್ಲೋ ಒಂದು ಚಂಬಲ್ಲೋ ಒಂದು ಯಾವುದೋ ಒಂದರಲ್ಲಿ ನೀರು ಹಾಕ್ತಾ ಇದ್ದರೆ, ಮತ್ತು ತದನಂತರ ನಾಳೆ ಇನ್ನೇನು 11 ದಿವಸ ಮುಗೀತು ಅಂತ 12ನೇ ದಿವಸ ಕೀಳಕ್ಕೆ ಹೋದಾಗ, ಅಂದರೆ ನೀವು ಆ ನೀರು ಏನು ದಿನ ಹಾಕ್ತಿರ್ತಿಲ್ವ 11 ದಿವಸ, ಅವಾಗ ಅದಕ್ಕೆ ಕೇಳ್ಕೋಬೇಕು, ನಾನು ಇಂಥ ಒಂದು ಕಾರ್ಯಕ್ಕೆ ತೊಗೊಂಡು ಹೋಗ್ತಾ ಇದ್ದೀನಿ, ನನಗೆ ಜಯ ಕೊಡು ಅಂತ ನೀನು ಕೇಳ್ಕೋಬೇಕು. ಕೇಳ್ಕೊಂಡು ಆದ ನಂತರ ಅದು ಹಿಂದಿನ ದಿವಸ, ನಾಳೆಗೆ ಕೀಳ್ತೀವಿ ಅಂದರೆ ಹಿಂದಿನ ದಿವಸ ಅದಕ್ಕೆ ಆಮಂತ್ರಣ ಎಲ್ಲ ಕೊಟ್ಬಿಟ್ಟು ನೀವು ಬೆಳಗ್ಗೆ ಯಾರ ಮುಖನೂ ನೋಡ್ದಂಗೆ ಹೋಗಿ ನೀವು ಶುದ್ಧರಾಗಿ ಅಲ್ಲೊಂದು ಊದುಬತ್ತಿ ಹಚ್ಚಿಕ್ಬಿಟ್ಟು ಒಂದು ಸ್ವಲ್ಪ ಅರಿಶಿಣ ಪುಡಿ ಎಲ್ಲ ಹಾಕಿಬಿಟ್ಟು ಎಲೆನ ಈ ಒಂದು ಗಿಡನ ಸಮೂಲ ಸಮೇತ ಕಿತ್ಕೊಂಡ್ಬಂದು ಇದನ್ನು ಈ ರೀತಿಯಾಗಿ ನೀವು ಸಿದ್ಧಿ ಮಾಡಿ ಇಟ್ಕೊಂಡ್ರೆ ನಿಮಗೆ 100% ಕೆಲಸ ಆಗುತ್ತೆ. ಹಾಗಂದ್ಬಿಟ್ಟು ನೀವು ಲಕ್ಷಾಂತರ ರೂಪಾಯಿ ಅದ್ರ ಮೇಲೆ ಇನ್ವೆಸ್ಟ್ ಮಾಡೋಕ್ಕೆ ಹೋಗಬೇಡಿ. ಸ್ವಲ್ಪವಾಗಿ ನೋಡಿ. ಸ್ವಲ್ಪದಲ್ಲಿ ಹೋದರೆ ಪರವಾಗಿಲ್ಲ, ಆದರೆ ಹೆಚ್ಚಿಗೆ ಹೋದಾಗ ಕಷ್ಟಗಳು ಆಗುತ್ತೆ, ಮತ್ತು ಇನ್ನಷ್ಟಕ್ಕೆ ಸಾಲಕ್ಕೆ ಮತ್ತಷ್ಟು ಹಾಕ್ಕೊಳ್ತೀರ. ಹಾಗಾಗಿ ಆ ರೀತಿಯಾಗಿ ದುರಾಸೆಗೆ ಒಂದೇ ಸರಿ ಗೆಲ್ಲಬೇಕು ಅಂತ ಹೋಗಬೇಡಿ.
ಸ್ವಲ್ಪ ಹಾಕಿ ನೋಡಿ, ಸಾಧ್ಯ ಆದಷ್ಟು ಅದರಲ್ಲಿ ಬಂತು ಅಂದರೆ ಪರವಾಗಿಲ್ಲ, ಮುಂದಿನ ಇನ್ನೊಂದರಲ್ಲಿ ಆಡಿ. ವೀಕ್ಷಕರೇ, ಇದನ್ನು ತಂದು ಇಟ್ಕೊಂಡ್ರೆ ನಿಮ್ಗೆ ಯಾವಾಗ ಬೇಕೋ ಆವಾಗ ಇದು ನಿಮ್ಮ ಕೆಲಸಕ್ಕೆ ಬರುತ್ತೆ ಅಂತ ಹೇಳ್ತಾ, ಈ ಒಂದು ಏಕೆ ನನಗೂ ಇದು ಸಾಕಷ್ಟು ಜನ ಕೇಳ್ತಿರ್ತೀರ, ಇದನ್ನು ಕೊಡ್ಬೋದಾ ಕೊಡಬಾರ್ದು ಅನ್ನೋದು ಗೊತ್ತಿಲ್ಲ. ಯಾಕೆ ಇಂಥವೆಲ್ಲ ಕೊಟ್ಟಾಗ ಜನಕ್ಕೆ ಅದು ಅದೇ ಒಂದು ಅವ್ರಿಗೆ ಆಡಬೇಕು ಅನ್ನೋದು ಬಂದ್ಬಿಡುತ್ತೆ. ನಾನು ಸಾಕಷ್ಟು ಜನ ಕೇಳ್ತಾ ಇರ್ತೀನಿ, ಇದೆಲ್ಲ ಮಾಡೋಕ್ಕೆ ಹೋಗ್ಬಿಡಿ, ಅದೃಷ್ಟ ಎಷ್ಟು ದಿನ ಕೈ ಹಿಡಿಯುತ್ತೆ ಅಷ್ಟು ದಿನ ಮಾತ್ರ. ಅದೃಷ್ಟ ಕೈ ಬಿಟ್ಟಾಗ ನೀವು ಯಾವ ಮಂತ್ರ ತಂತ್ರ ಹೋದ್ರೂ ಕೆಲಸಗಳು ಆಗಲ್ಲ ಅಂತಲೂ ಕೂಡ ಹೇಳ್ತೀನಿ. ಆದರೆ ನನ್ನ ಒಂದು ಇದರಲ್ಲಿ ಇರೋದ್ರಿಂದ ಒಂದು ಗ್ರಂಥ ಇದನ್ನ ನಾನು ನಿಮಗೆ ಕೊಡ್ತಾ ಇದ್ದೀನಿ ಅಷ್ಟೇ. ಇದನ್ನು ಒಂದು ಸಾರಿ ಪರೀಕ್ಷೆ ಮಾಡಿ ನೋಡ್ಬೋದು ಅಂತ ಹೇಳ್ತಾ, ಬಾಂಧವರೇ, ಈ ಒಂದು ವಿಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ. ಯಾಕೆ ಅಂತಂದರೆ ಯಾರೂ ಇದರಲ್ಲಿ ಸಬ್ಸ್ಕ್ರೈಬರು ಜಾಸ್ತಿ ಮಾಡ್ಕೊಳ್ತಿಲ್ಲ, ಹಾಗೇ ನೋಡ್ಕೊಳ್ತಾ ಹೋಗ್ತಾ ಇದ್ದೀರಾ. ಅಲ್ಲೊಂದು ಬೆಲ್ ಬಟನ್ ಬರುತ್ತೆ, ಅದನ್ನು ನೀವು ಟಚ್ ಮಾಡಿದ್ರೆ ಅಲ್ಲಿ ನಿಮ್ಮ ಪ್ರತಿಯೊಂದು ನಾನು ಹಾಕಿದಂಥ ವೀಡಿಯೋಗಳು ಪ್ರತಿಯೊಬ್ಬರಿಗೂ ಬರುತ್ತೆ ಅಂತ ಹೇಳ್ತಾ, ಇದುವರೆಗೂ ನನ್ನ ಒಂದು ವೀಡಿಯೋನ ವೀಕ್ಷಣೆ ಮಾಡಿದ್ದಕ್ಕೆ ಧನ್ಯವಾದಗಳು ಬಾಂಧವರೇ.